ಹೀಗೆ ಕಾವೇರಿ ನೀರಿನ ವಿಚಾರವಾಗಿ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಹಿನ್ನೆಲೆ ಆಗಸ್ಟ್ 2ರಂದು ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈ ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ವಿಪಕ್ಷ ನಾಯಕರೊಂದಿಗೆ ಚರ್ಚೆ ನಡೆಸುತ್ತಾರೆ. ಆರ್ ಅಶೋಕ್, ಬಿಜೆಪಿ ಶಾಸಕರು, ಜೆಡಿಎಸ್ ಶಾಸಕರಿಗೆ ಸಭೆಗೆ ಆಹ್ವಾನಿಸಿದ್ದಾರೆ ಸಿಎಂ. ಭಾನುವಾರ ವಿಧಾನಸೌಧ ಸಮ್ಮೇಳನದ ಸಭಾಂಗಣದಲ್ಲಿ ಸಭೆ ಆಯೋಜನೆಯಾಗಿದೆ. ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ಜೊತೆ ಸಭೆ. ಹಾಗಾಗಿ ವಿಜಯ್ ಜೊತೆಗಿನ ಸಭೆಗೂ ಮುನ್ನ ಈ ಸರ್ವಪಕ್ಷ ಸಭೆ. ಇವತ್ತು ಪ್ರಾಧಿಕಾರ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಭರ ಆಗುತ್ತೆ. ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಬಾಧಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಪಕ್ಷಗಳು ಕಿಡಿಕಾರ್ತಾ ಇವೆ. ಸರ್ಕಾರ ಸಮರ್ಥವಾಗಿ ವಾದ ಮಾಡಿ ತಮಿಳುನಾಡಿಗೆ ನೀರು ಹರಿಸುವಂತಹ ನಿರ್ಧಾರಕ್ಕೆ ಯಾವ ಕಾರಣಕ್ಕೂ ಬರಬಾರದು ಎನ್ನುವಂತಹ ಆಗ್ರಹ ರೈತ ಸಂಘಟನೆಗಳಿಂದ, ಕನ್ನಡ ಪರ ಸಂಘಟನೆಗಳಿಂದ ಕೇಳಿ ಬರ್ತಾ ಇದೆ. ಆಕ್ರೋಶ ಹೆಚ್ಚಾಗ್ತಾ ಇದೆ. ಪ್ರಾಧಿಕಾರದ ನಿರ್ಧಾರ ಏನಾದರೂ ವ್ಯತಿರಿಕ್ತವಾಗಿ ಬಂದರೆ ಇನ್ನಷ್ಟು ಪ್ರತಿಭಟನೆ ತೀವ್ರಗೊಳ್ಳುವಂತಹ ನಿರೀಕ್ಷೆಗಳಿದೆ. ಹೀಗಾಗಿಯೇ ಒಂದು ಸಭೆ ಆಯೋಜನೆ, ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ ಸಿಎಂ. ಆಗಸ್ಟ್ 2ರಂದು ಈ ಸರ್ವಪಕ್ಷ ಸಭೆ ನಡೆಯಲಿರುವಂಥದ್ದು. ಜೆಡಿಎಸ್ ಶಾಸಕರು, ಬಿಜೆಪಿ ಶಾಸಕರಿಗೆ ಆಹ್ವಾನ ಕೊಡಲಾಗಿದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಕಾವೇರಿ ನೀರಿನ ವಿಚಾರ ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಈಗ ತಮಿಳುನಾಡಿಗೆ ನೀರು ಹರಿಸುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ. ಅದೇ ಸರ್ಕಾರ ಒಂದು ಈಗ ಬಲವಾದಂತಹ ನಿರ್ಣಯಕ್ಕೆ ಬರಬೇಕಾಗಿದೆ. ವಿಪಕ್ಷಗಳು ಕೂಡ ಒತ್ತಡ ಹಾಕ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಈ ಸರ್ವಪಕ್ಷ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಂ ಮುಂದಾಗ್ತಿದ್ದಾರೆ? ಪ್ರತಿಮಾ, CWMA ಇವತ್ತು ಯಾವ ಆದೇಶವನ್ನು ಕೊಡುತ್ತೆ ಅನ್ನುವಂಥದ್ರ ಮೇಲೆ ಕರ್ನಾಟಕದ ಕುಡಿಯುವ ನೀರಿನ ಭವಿಷ್ಯ ನಿಂತಿದೆ ಅಂತಲೇ ಹೇಳಬೇಕು. ಯಾಕೆಂದರೆ CWMA ಏನಾದರೂ ವ್ಯತಿರಿಕ್ತವಾದಂಥ ತೀರ್ಪನ್ನು ನೀಡಿದ್ದೇ ಆದರೆ ಸಹಜವಾಗಿ ಅದನ್ನು ಉಲ್ಲಂಘನೆ ಮಾಡೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯನಾ, ಅಥವಾ ಸರ್ಕಾರ ತೆಗೆದುಕೊಳ್ಳುವಂಥ ನಿಲುವು ಕರ್ನಾಟಕದ ಅದರಲ್ಲೂ 14 ಜಿಲ್ಲೆಗಳ ಕುಡಿಯುವ ನೀರಿನ ವಿಚಾರದಲ್ಲಿ ಒಂದು ರೀತಿಯ ಇಡಿಕಟ್ಟಿನಲ್ಲಿ ಸಿಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ತದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನು ಕರೆಯೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಭಾನುವಾರ ಅಂದರೆ ಆಗಸ್ಟ್ 2ನೇ ತಾರೀಕಿನಂದು ಸರ್ವಪಕ್ಷ ಸಭೆಯನ್ನು ಕರೆದು ವಿರೋಧ ಪಕ್ಷಗಳಿಗೂ ಕೂಡ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗ ಅಂದುಕೊಂಡ ಪ್ರಕಾರ ಆಗಸ್ಟ್ 3ನೇ ತಾರೀಕಿನಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು, ಕರ್ನಾಟಕದ ನಿಲುವು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಪೂರ್ವಭಾವಿಯಾಗಿ ವಿರೋಧ ಪಕ್ಷಗಳ ಮನಸ್ಸನ್ನು ಕೂಡ ಗೆದ್ದು ವಿರೋಧ ಪಕ್ಷಗಳಿಗೂ ಕೂಡ ಸದ್ಯದ ವಸ್ತುಸ್ಥಿತಿಗಳನ್ನು ಅರಿವು ಮೂಡಿಸುವಂತಹ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಶಾಸಕರು ಹಾಗೂ ಜೆಡಿಎಸ್ನ ಶಾಸಕರೆಲ್ಲರಿಗೂ ಕೂಡ ಸರ್ವಪಕ್ಷ ಸಭೆಗೆ ಆಹ್ವಾನವನ್ನು ನೀಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಇರುವಂತಹ ವಿಷಯ ಅಂತಂದ್ರೆ ವಿರೋಧ ಪಕ್ಷಗಳು ಕೂಡ ಸರ್ಕಾರದ ನಿಲುವನ್ನು ವಿರೋಧಿಸ್ತಾ ಇದ್ದಾವೆ. ರಾತ್ರೋರಾತ್ರಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲಾಗ್ತಿದೆ ಅನ್ನುವಂಥದ್ದು ಒಂದು ಆಕ್ಷೇಪ. ಜೊತೆಗೆ CWRCಯ ಮುಂದೆ ತಮ್ಮ ವಾದವನ್ನು ಮಂಡಿಸೋದ್ರಲ್ಲಿ ಅಧಿಕಾರಿಗಳಿರ್ಬೋದು, ಕಾನೂನು ತಜ್ಞರು ಸರ್ಕಾರದ ಪರವಾದಂಥ ಒಂದು ಗಟ್ಟಿಯಾದಂಥ ಧ್ವನಿಯನ್ನು ಅಲ್ಲಿ ಮಂಡಿಸೋದಕ್ಕೆ ಸಾಧ್ಯ ಆಗಿಲ್ಲ, ವಿಫಲರಾಗಿದ್ದಾರೆ ಅನ್ನುವಂಥದ್ದು ಕೂಡ ವಿರೋಧ ಪಕ್ಷಗಳ ಆಕ್ಷೇಪಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಈಗ ಇರುವಂತಹ ಬರದ ಪರಿಸ್ಥಿತಿ, ಕುಡಿಯ ನೀರಿಗೆ ಇರುವಂತಹ ಕೊರತೆ, ನಮ್ಮ ಡ್ಯಾಮ್ಗಳಲ್ಲೇ ಡೆಡ್ ಸ್ಟೋರೇಜ್ ತಲುಪ್ತಾ ಇದೀವಿ ಎನ್ನುವಂಥ ಅಂಶಗಳನ್ನು CWRC ಮತ್ತು CWMA ಎರಡಕ್ಕೂ ಕೂಡ ಮನವರಿಕೆ ಮಾಡಿಕೊಡೋದ್ರಲ್ಲಿ ಸರ್ಕಾರ ಎಲ್ಲಾದರೂ ಎಡವುತ್ತಿದೆಯಾ ಅನ್ನುವಂಥ ಒಂದಷ್ಟು ಆಕ್ಷೇಪಗಳನ್ನು ವಿರೋಧ ಪಕ್ಷಗಳು ಎತ್ತುತ್ತಾ ಇದ್ದಾರೆ. ಜೊತೆಗೆ ರೈತರ ಹಿತವನ್ನು ಕಾಯುವಂಥ ದೃಷ್ಟಿಯಿಂದ ಸರ್ಕಾರ ಒಂದು ಗಟ್ಟಿಯಾದಂಥ ನಿಲುವನ್ನು ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು ಕೂಡ ವಿರೋಧ ಪಕ್ಷಗಳ ಆರೋಪ. ಇದೇ ಕಾರಣಕ್ಕೋಸ್ಕರ ಇದೀಗ ಸರ್ವಪಕ್ಷ ಸಭೆಯನ್ನು ಕರೆದು ಸದ್ಯದ ವಸ್ತುಸ್ಥಿತಿಯನ್ನು ಗಮನಕ್ಕೆ ತರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ವಿರೋಧ ಪಕ್ಷಗಳ ಬಳಿಯೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳು ಖಂಡಿತವಾಗಿಯೂ ಕೂಡ ಇರ್ತವೆ. ಹಳೆ ಮೈಸೂರು ಭಾಗಕ್ಕೆ ನಾವು ಈಗ ಏನಾಗಿದೆ ಅಂತಂದ್ರೆ ಕಾವೇರಿ ನೀರಿನ ಮೇಲೆ ಒಂದು ರೀತಿಯ ಅವಲಂಬನೆಯನ್ನ ಮಾಡ್ಕೊಂಡು ಬಿಟ್ಟಿದ್ದೀವಿ. ಬಹುತೇಕ ಬೆಂಗಳೂರಿನ ಕುಡಿಯುವ ನೀರು ಮತ್ತು ಸುಮಾರು 13-14 ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ಇದೇ ನೀರನ್ನ ನಾವು ಅವಲಂಬನೆ ಮಾಡ್ಕೊಂಡಿರೋದ್ರಿಂದಾಗಿ ಬೇರೆ ಬೇರೆ ನೀರಾವರಿ ಯೋಜನೆಗಳನ್ನು ಕೂಡ ಹಳೆ ಮೈಸೂರು ಭಾಗಕ್ಕೆ ತರಬೇಕು ಅನ್ನುವಂಥದ್ರ ದೃಷ್ಟಿಯಿಂದಲೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ವಿರೋಧ ಪಕ್ಷಗಳು ನೀಡಬಹುದು. ಮೇಕೆದಾಟು ವಿಚಾರದ ಮೇಲೆಯೂ ಕೂಡ ಸರ್ವಪಕ್ಷ ಸಭೆಯಲ್ಲಿ ಖಂಡಿತವಾಗಿಯೂ ಚರ್ಚೆ ಆಗುತ್ತೆ. ಕೇಂದ್ರ ಸರ್ಕಾರವೇ ಹೊರ ರಾಜ್ಯದ ಅನುಮತಿ ನಮಗೆ ಬೇಕಾಗಿಲ್ಲ ಮೇಕೆದಾಟು ಡ್ಯಾಮ್ ಕಟ್ಟೋದಕ್ಕೆ ಅಂತ ಹೇಳಿ ಒಂದು ಉತ್ತರವನ್ನ ಕೊಟ್ಟಿರೋದ್ರಿಂದ ಮೇಕೆದಾಟು ಯೋಜನೆಗೆ ಸರ್ಕಾರ ವಿಳಂಬ ಮಾಡಬಾರದು ಅನ್ನುವಂಥ ಒತ್ತಡವನ್ನು ಕೂಡ ಸರ್ವಪಕ್ಷ ಸಭೆಯಲ್ಲಿ ವಿರೋಧ ಪಕ್ಷಗಳು ಮಂಡಿಸುವಂತ ಸಾಧ್ಯತೆಗಳಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.